ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದಲ್ಲಿ ಉಚ್ಚಂಗಿ ಸಹಿತ ಶ್ರೀ ಮಾರಿಯಮ್ಮ ದೇವಿಯ ಪ್ರಥಮ ವರ್ಷದ ಪ್ರತಿಷ್ಠಾ ವರ್ಧಂತಿಯ ಪ್ರಯುಕ್ತ 3 ದಿನಗಳ ಕಾಲ ಮಾತೃವೈಭವ ಉತ್ಸವ ವಿಜೃಂಭಣೆಯಿಂದ ನಡೆಯಲಿದ್ದು ಆ ಪ್ರಯುಕ್ತ ಫೆಬ್ರವರಿ 28ರ ಶನಿವಾರ ಬೆಳಗ್ಗಿನಿಂದ ಸಾಮೂಹಿಕ ಪ್ರಾರ್ಥನೆ, ಸ್ವಸ್ತಿ, ಪುಣ್ಯ ವಾಚನ, ಅರಣಿಮತನ, 6 ಕಾಯಿ ಗಣಯಾಗ, ನವಗ್ರಹ ಹೋಮ, ಮೃತ್ಯು ಪಂಚಕ ಪೂಜೆ, ಶ್ರೀ ಚಂಡಿ ಪುರಶ್ಚರಣಂ ನಡೆದಿದೆ. ಹಾಗೆಯೇ ಬೆಳಿಗ್ಗೆ 8ರಿಂದ ಸಂಜೆ 5 ಗಂಟೆಯವರೆಗೆ ವಿವಿಧ ಭಜನಾ ಮಂಡಳಿಗಳಿಂದ ಭಜನಾ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಶ್ರೀ ಕ್ಷೇತ್ರದ ಪ್ರಧಾನ ತಂತ್ರಿಗಳಾದ ಕೊರಂಗ್ರಪಾಡಿ ವಿದ್ವಾನ್ ಶ್ರೀ ಕೆಪಿ ಕುಮಾರಗುರು ತಂತ್ರಿಗಳ ನೇತೃತ್ವದಲ್ಲಿ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಶ್ರೀನಿವಾಸ್ ತಂತ್ರಿ ಗಲ್ಯ ಇವರ ಸಹಭಾಗಿತ್ವದಲ್ಲಿ ಈ ಪ್ರಥಮ ವರ್ಷದ ಪ್ರತಿಷ್ಠಾ ವರ್ಧಂತಿ ಮಹೋತ್ಸವ ವಿಜೃಂಭಣೆಯಿಂದ ಮಾತೃವೈಭವ ಸೇವೆಯ ಮೂಲಕ ಕಾಪುವಿನ ಅಮ್ಮನ ಕ್ಷೇತ್ರದಲ್ಲಿ ವಿಜೃಂಭಣೆಯಿಂದ ನಡೀತಾ ಇದೆ. ಮಾತೃವೈಭವ ಎನ್ನುವಂತಹ ಶೀರ್ಷಿಕೆಯ ಅಡಿಯಲ್ಲಿ ಈ ಪ್ರಥಮ ವಾರ್ಷಿಕವನ್ನು ಮಾತೃವೈಭವದ ಮುಖಾಂತರವಾಗಿ ಆರಂಭಿಸಿ ಮತ್ತೆ ಇದನ್ನು ಅದೇ ರೀತಿಯಲ್ಲಿ ಮುಂದುವರಿಸಬೇಕು ಎನ್ನುವ ಸಂಕಲ್ಪದಲ್ಲಿ ಇವತ್ತು ನಾವು ಹೊರಟಿದ್ದೇವೆ. ನಾವೆಲ್ಲ ಮಾತೆಯ ಕೈಯಲ್ಲಿ ದೀಪ ಹಿಡ್ಕೊಂಡಿದ್ದೇವೆ. ನಮ್ಮ ಸಂಸ್ಕೃತಿ ಅಂತ ಮಾತೆಯಿಂದ ಕಲಿಯುತ್ತೇವೆ. ನಮ್ಮ ದೇಶವನ್ನೇ ನಾವು ಮಾತೃತ್ವದಲ್ಲಿ ಕಂಡಂತಹ ಸಂಸ್ಕೃತಿ.